ಬಟ್ ನನಗೆ ಈ ಟೈಟ್ಲು ಕೇಳಿದಾಗ ನನ್ನ ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ವಿಷಯಗಳು, ಫಾರ್ ಎಕ್ಸಾಂಪಲ್ ಪ್ರತಿ ಮನೆ ಮೇಲೂ ನಾಳೆ ಬಾ ಅಂತ ಬರೆದಿರ್ತಾರೆ. ಪ್ರತಿ ಮನೆ ಮೇಲೂ ನಾಳೆ ಬಾ ಅಂತ ಬರೆದಿರ್ತಾರೆ. ಈಗ ಗೊತ್ತಿಲ್ಲ ನನಗೆ, ನಾನು ಚಿಕ್ಕವನಿದ್ದಾಗ ನಾನು ಕೇಳ್ತಿದ್ದು ಯಾಕೆ ನಾಳೆ ಬಾ, ಯಾಕೆ ಇಲ್ಲ ಪ್ರತಿ ರಾತ್ರಿ ದೆವ್ವ ಬರುತ್ತೆ, ದೆವ್ವ ಬಂದು ನೋಡಿದಾಗ ನಾಳೆ ಬಾ ಅಂತ ಬರೆದಾಗ ಅದು ಮುಂದಿನ ಮನೆಗೆ ಹೋಗುತ್ತೆ. ನನಗೆ ನಾನು ಯಾವಾಗ ಈ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಕೇಳಿದ್ನಲ್ಲ, ಗುರು ಈ ಥರದ್ದು ಪಾಲಿಷ್ ಆಗ್ತಾವ ಟೈಟ್ಲ್ಗಳು ಅಂದರೆ ನೀವು ಅದನ್ನು ಕೇಳಲಿಕ್ಕಿಲ್ಲ. ಬಟ್ ನಾನು ನಿಮ್ಗೆ ನೆನಪಿಸ್ತಾ ಇರೋದು ನಾಳೆ ಬಾ ಅನ್ನೋದು ಅದು ದೆವ್ವಕ್ಕೆ ಕೇಳ್ದಂಥದ್ದು ಮಾತು. ಈಗೆಲ್ಲ ಅಳಸಾಗ್ಬಿಟ್ಟಿದ್ದಾರೆ ಎಲ್ಲ, ಒಂದು ಸ್ವಲ್ಪ ತುಂಬ ಎಜುಕೇಟೆಡ್ ಆಗಿರೋದ್ರಿಂದ. ಮುಂಚೆಲ್ಲ ಬರೆಯೋರು ನಾಳೆ ಬಾ ಅಂದರೆ ಅದು ದೆವ್ವಕ್ಕೆ, ಪುನಃ ನಾಳೆ ಬಂದಾಗೋದು ಓ ಇವತ್ತು ನಾಳೆ ಬಾ ಅಂದರೆ ದೆವ್ವ ಒಳಗಡೆ ಎಂಟ್ರಿ ಆಗಲ್ಲ ಅಂತ. ಈ ಟೈಟ್ಲು ಹೇಗೆ ಕನೆಕ್ಟ್ ಆಗುತ್ತೆ ಪಬ್ಲಿಕ್ಕಿಗೆ? ಒಂದು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅನ್ನೋದು, ಈ ಟೈಟ್ಲ್ ಇಟ್ಟ ನಂತರ ನಿಮ್ಮ ಸರ್ಕಲಲ್ಲಿ ಒಂದಷ್ಟು ಟಾಕ್ ಬಂದಿರುತ್ತೆ ನಿಮಗೆ, ಎಂಥ ಟೈಟ್ಲ್ ಗುರೊಂದಿರ್ತಾರೆ, ಸಕ್ಕತ್ ಗುರೊಂದಿರ್ತಾರೆ, ಆ ಟೈಟ್ಲ್ ಬಗ್ಗೆ ಮಾತಾಡೋದಾರೆ ಎಲ್ಲರೂ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ತುಂಬ ಒಳ್ಳೆ ಟೈಟ್ಲ್ ಅದು. ಫಸ್ಟ್ ಹೇಳಿದಾಗಲೂ, ಆಮೇಲೆ ನಾನು ತುಂಬಾ ಫ್ರೆಂಡ್ಸ್ ಆಗಿ ಹೇಳಿದಾಗಲೂ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಅಯ್ಯೋ ಅಂತ ಹೇಳಲೇ ಇಲ್ಲ, ನಿದ್ರಾದೇವಿ ಚೆನ್ನಾಗಿದೆಯಲ್ಲ, ಇಮಿಡಿಯೇಟ್ಲಿ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗುತ್ತೆ. ಬರೀ ನಿದ್ರಾದೇವಿ ಅಲ್ಲ, ಅದು ಪಕ್ಕದಲ್ಲಿ ಇರೋದಕ್ಕೆ ತುಂಬಾ ಸೂಟ್ ಆಗುತ್ತೆ ಈಗಿಂದ ಇದಕ್ಕೆ. ಓಕೆ, ಎಸ್. ನಿಮ್ಗೆ ಹೇಗಿತ್ತು ರೆಸ್ಪಾನ್ಸ್ ಟೈಟ್ಲು? ಆಕ್ಚುಲಿ ಟೈಟಲ್ ತುಂಬಾ ಇಷ್ಟ ಆಯ್ತು. ನಮ್ಮ ನಿರ್ದೇಶಕರು ಒಂದು ಒಳ್ಳೆ ಕತೆ ಹೇಳ್ತಾರೆ ಆ ಟೈಟಲ್ ಹಿಂದೆ ಏನಂತ. ಒಂದು ವಿಷ್ಣುವರ್ಧನ್ ಸರ್ ಒಂದು ಸಿನಿಮಾದ ಒಂದು ಸಾಂಗ್ ಇದೆ ಅಲ್ಲ, ಅದ್ರ ಸೀಮಿತವಾಗಿ ಒಂದು ಟೈಟಲ್ ಇಟ್ಟಿರೋದು. ಹೌದು. ಸೊ ಬೇಸಿಕಲಿ ವಿಷ್ಣುವರ್ಧನ್ ಸರ್ದು ಒಂದು ಸಾಂಗ್ ಜೋಜೋ ಲಾಲಿ ನಾ ಹಾಡುವೆ ಏನ್ ಸಾಂಗ್ ಇದೆ, ಅದ್ರೊಳಗಡೆ ಒಂದು ಲೈನ್ ಬರುತ್ತೆ, ನಿಧಿರಾದೇವಿ ಬಾಮೆಲ್ಲಗೆ ತಾರೆಯಿಂದ ಈ ಭೂಮಿಗೆ ಅಂತ. ಆಕ್ಚುಲಿ ಆ ಸಾಂಗ್ ನನ್ನ ತಲೆನಲ್ಲಿ ಕಚ್ಕೊಂಡಿದ್ದು ಚಿಕ್ಕವನಿರ್ಬೇಕಾದ್ರೆ. ಸೊ ದೊಡ್ಡವನಾದ್ಮೇಲೆ ಕತೆ ಬರೆಯುವಾಗ ಒಬ್ಬ ನಿದ್ದೆ ಬರ್ದಿರೋ ಹುಡುಗನ ಬಗ್ಗೆ ಕತೆ ಬರೀತಾ ಅದ್ರೊಳಗಡೆ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಆಯ್ತು. ಆಮೇಲೆ ಈ ತರದ್ ಒಂದು ಕ್ಯಾರೆಕ್ಟರ್ಗೆ ಸ್ಕೋಪ್ ಸಿಕ್ತು. ಸೊ ಈ ಸಿನಿಮಾನಲ್ಲಿ ಎಲ್ಲ ನಮ್ಮ ಪ್ರೊಟ್ಯಾಗನಿಸ್ಟ್ ಆಗ್ಲಿ ಅಥವಾ ಶೈನ್ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ಆಗಲಿ ಏನೇನು ಚೇಂಜಸ್ ಆಗುತ್ತೋ ಅಥವಾ ಏನೇನು ಆಗುತ್ತೋ ಡ್ರಾಮಾ, ಅದೆಲ್ಲದು ಆ ಡ್ರಾಮಾ ಆಗೋದಕ್ಕೆ ಒನ್ ಆಫ್ ದ ಮೇನ್ ಸೆಂಟರ್ ಪಾಯಿಂಟ್ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಏನಿದೆ ಅದೇನೆ. ಸೊ ಮೈಥಾಲಜಿಕಲ್ ರೆಫರೆನ್ಸು, ಅದು ಮೈಥಾಲಜಿಕಲ್ ರೆಫರೆನ್ಸು. ಆಕ್ಚುಲಿ ಮೈಥಾಲಜಿನಲ್ಲಿ ನಿದ್ರಾದೇವಿ ಅಂತ ಕ್ಯಾರೆಕ್ಟರ್ ಇದೆ, ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೆ ಬರೆಯೋವಾಗ. ಬಿಕಾಸ್ ಇದು ಮೈಥಾಲಜಿನಲ್ಲಿ ಇದೆಯಾ ಇಲ್ವಾ ಅದೆಲ್ಲ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ, ಹೌದು. ಸೊ ಆ ಕತೆ ಬಂದು ಸಿಂಪಲ್. ಲಕ್ಷ್ಮಣ ಇವಾಗ ವನವಾಸಕ್ಕೆ ಹೋದಾಗ ಅವಾಗ ಊರ್ಮಿಳ ಲಕ್ಷ್ಮಣನ್ ಪರವಾಗಿ ನಿದ್ದೆ ಮಾಡೋದಕ್ಕೆ ಹೋಗ್ತಾಳೆ. ಯಾಕೆಂದ್ರೆ ಅವ್ನ ಲಕ್ಷ್ಮಣಗೆ ವನವಾಸದಲ್ಲಿ ನಿದ್ದೆ ಇಲ್ಲ. ಊರ್ಮಿಳ ನಿದ್ದೆ ಮಾಡಕ್ಕೆ ಹೋದಾಗ ಅವಾಗ ನಿದ್ರಾದೇವಿನ ಕರೆಸ್ಕೊಂಡು ನಿದ್ರಾದೇವಿ ಊರ್ಮಿಳಾಗೆ ಒಂದು ಡೀಪ್ ಸ್ಲೀಪ್ ಹೋಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ಇದು ಮೈಥಾಲಜಿಕಲ್ ರೆಫರೆನ್ಸ್. ಬಟ್ ನಮ್ ಸಿನಿಮಾನಲ್ಲಿ ಇದು ಮೈಥಾಲಜಿಕಲ್ ರೆಫರೆನ್ಸ್ ಏನೂ ಇಲ್ಲ. ಇದು ಒಬ್ಬ ಚಿಕ್ಕ ಹುಡುಗನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅವನು ನಿದ್ರಾದೇವಿನ ಹೇಗ್ ನೋಡ್ತಾನೆ ಅನ್ನೋದೇನಿದೆ, ಬರೀ ಅಷ್ಟನ್ನ ಮಾತ್ರ ತಗೊಂಡಿದ್ದೆ. ಅದೇ ಆ ಪಾಯಿಂಟ್ ಮೇಲೆ ಹೋಗಿದೆ. ಲೈನ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮೇಲಾಗಿ ಒಂದಷ್ಟು ಸಿನಿಮಾಗಳನ್ನು ಮಾಡಿರ್ತೀರಿ ನೀವು, ಬಟ್ ಯಾವಾಗ ಈ ಥರದ ಕಂಟೆಂಟು ನಿಮ್ಮನ್ನು ಪಾತ್ರವಾಗಿ ಕೇಳಿದಾಗ ನಿಮ್ಮಲ್ಲಿ ಆಗುವಂತಹ ಚಾಲೆಂಜಸ್ ಹೇಗಿರುತ್ತೆ ಅಂತ, ಪ್ರವೀರ್ ಆಗಿರ್ಬೋದು, ರಿಷಿಕ್ ಆಗಿರ್ಬೋದು, ಶಿವಸ್ಕ್ ಆಗಿರ್ಬೋದು, ಬೇರೆ ಸಿನಿಮಾಗಿಂತ ಇದು ಎಷ್ಟು ಗುರು ನನ್ನ ಇನ್ವಾಲ್ವ್ಮೆಂಟ್ ಹಿಂಗಿರಬೇಕು ಅನ್ನೋಂಥ ಪಾಯಿಂಟ್ ಆಫ್ ಹೇಗಿರುತ್ತೆ ತಯಾರಿಗಳೆಲ್ಲ? ಇಲ್ಲ, ಸಿಕ್ಕಾಪಟ್ಟೆ ಈ ಸಿನಿಮಾ ಮಾಡೋದಕ್ಕಿಂತ ಮುಂಚೆನೇ ನಾನು ಡಿಸೈಡ್ ಆಗಿಬಿಟ್ಟಿದೆ ಇದಕ್ಕೆ ಎಲ್ಲ ಥರ ತಯಾರಿ ಮಾಡಲೇಬೇಕಂತ. ಸೊ ಈ ಸಿನಿಮಾದಲ್ಲಿ ಈ ಸಿನಿಮಾ ಕ್ಯಾರೆಕ್ಟರ್ ಹೆಸರು ಧ್ರುವ, ನಾನು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಧ್ರುವ ಅಂತ. ಸೊ ಈ ಕ್ಯಾರೆಕ್ಟರ್ಗೆ ಇನ್ಸಾಮ್ನಿಯಾ ಕಾಯಿಲೆ ಇರುತ್ತೆ, ಅಂದರೆ ನಿದ್ದೆ ಬರ್ತಾ ಇರೋಲ್ಲ. ಆ ಕಾರಣ ತುಂಬ ಯುನೀಕ್ ಆಗಿದೆ. ಸೊ ಈ ಕ್ಯಾರೆಕ್ಟರ್ಗೋಸ್ಕರ ನಾನೊಂದು ಕ್ರಿಕೆಟರ್ ಆಗಿರೋದ್ರಿಂದ ಮತ್ತೆ ಇನ್ಸೋಮ್ನಿಯಾಕ್ ಆಗಿರೋದ್ರಿಂದ ನಾನು ಈ ಕ್ಯಾರೆಕ್ಟರ್ಗೋಸ್ಕರ ಒಂದು 8ರಿಂದ 10 ಕಿಲೋ ರೆಡ್ಯೂಸ್ ಮಾಡಬೇಕಾಗಿತ್ತು. ಯಾಕಂದ್ರೆ ಒಬ್ಬ ನಿದ್ದೆ ಬರ್ದಿರೋ ಹುಡುಗಂಗೆ ತುಂಬಾ ಫ್ರಸ್ಟ್ರೇಷನ್ ಇರುತ್ತೆ ಲೈಫಲ್ಲಿ. ಅವ್ನಿಗೆ ಊಟ ಕರೆಕ್ಟಾಗಿ ಸೇರ್ತಾ ಇರಲ್ಲ, ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಲೈಫಲ್ಲಿ, ಕರೆಕ್ಟಾಗಿ ಆಕ್ಟಿವ್ ಆಗೋದಿಲ್ಲ. ಸೊ ಇದ್ರ ತಕ್ಕಂಗೆ ನಾನು ವೇಟ್ ರೆಡ್ಯೂಸ್ ಮಾಡ್ಕೊಂಡೆ. ಮತ್ತೆ ಈ ಕ್ಯಾರೆಕ್ಟರ್ಗೋಸ್ಕರ ನಾನು ಡೀಟೇಲಿಂಗ್ ಆಗಿ, ಸಪೋಸ್ ಈ ಕ್ಯಾರೆಕ್ಟರು ಈ ಫಿಲ್ಮಲ್ಲಿ 28 ವರ್ಷ ವಯಸ್ಸು. ಸೊ 28 ವರ್ಷ ಮುಂಚೆ ಏನು ನಡೆದಿರುತ್ತೆ, ಸೊ ಇದನ್ನೆಲ್ಲ ರಿಸರ್ಚ್ ಮಾಡಿ ನನ್ನ ಈ ಕ್ಯಾರೆಕ್ಟರ್ ನಾನು ಹೇಗೆ ನೋಡ್ತೀನಿ ಅದನ್ನೆಲ್ಲ ಬರ್ಕೊಂಡು ನಾನು ಮತ್ತು ನಮ್ಮ ಡೈರೆಕ್ಟರ್ ಕೂತಿದ್ದನ್ನ ಡಿಸ್ಕಸ್ ಮಾಡಿ ಶೂಟಿಂಗ್ ಹೋಗಬೇಕಾದ್ರೆ ತುಂಬ ಸುಲಭದಿಂದ ಮಾಡೋಕ್ಕಾಯ್ತು. ಕರೆಕ್ಟ್. ರಿಷಿಕಾ, ನಿಮಗೆ? ಸೊ ನಂದು ಏನು ಬಿಲೀಫ್ ಇದೆ ಅಂದರೆ, ಒಂದು ಕತೆ ಚೆನ್ನಾಗಿ ಬರೆದಿದ್ರೆ, ಒಂದು ಸೀನ್ ಸ್ಟ್ರಕ್ಚರ್ ಕರೆಕ್ಟಾಗಿ ಇದ್ದರೆ, ಒಳ್ಳೆ ರೀತಿಯಲ್ಲಿ ಬರೆದಿದ್ರೆ ನಮ್ದು ಕೆಲಸ ಆ್ಯಕ್ಚುಲಿ ತುಂಬ ಈಸಿ ಆಗೋಗುತ್ತೆ ಆ್ಯಸ್ ಆ್ಯಕ್ಟರ್ಸ್.
ಸೊ ಬೇಸಿಕ್ಲಿ ನನ್ನ ಸ್ಕ್ರಿಪ್ಟ್ ಹುಡುಕ್ಬೇಕಾದ್ರೆ ನನ್ನ ಕೆಲಸ ಎಲ್ಲಿ ಈಸಿ ಆಗುತ್ತೆ ಅಂದ್ರೆ ಬೇಸಿಕ್ಲಿ ಅದೇ ಹುಡುಕ್ತಾ ಇರ್ತೀನಿ ಒಳ್ಳೆ ಕತೆಗೆ. ಕೂಡ ಬಂದಿದ್ದೀರಿ, ಎಷ್ಟು ಸ್ಪೇಸ್ ಸಿಗುತ್ತೆ ನನಗೆ, ಐ ಹ್ಯಾವ್ ಟು ಕಿಲ್ ದ ಪರ್ಫಾರ್ಮೆನ್ಸ್ ಅಂದ್ರೆ. ಯಾ ಅಫ್ಕೋರ್ಸ್ ಅಂದರೆ ನನಗೆ ಸ್ಕ್ರೀನ್ ಟೈಮ್ ಆನೆಸ್ಟ್ಲಿ ಹೇಳ್ಬೇಕಾದ್ರೆ ನಾನು ಅದನ್ನು ಜಾಸ್ತಿ ನಾನು ನೋಡಲ್ಲ. ನಾನು ಕತೆ ಎಷ್ಟು ಚೆನ್ನಾಗಿದೆ ಮತ್ತು ನನ್ನ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ ಅದೇ ಎರಡು ನೋಡೋದು. ಅದಾದಮೇಲೆ ಒಂದು ಆ್ಯಸ್ ಐ ಸೆಡ್ ಒಂದು ಕತೆ ಚೆನ್ನಾಗಿದ್ದರೆ ನಮ್ಮ ಕೆಲಸ ತುಂಬ ಈಸಿ ಆಗೋಗುತ್ತೆ. ಈಗ ವೆನ್ ಇಟ್ ಇಸ್ ಅ ವೆಲ್ ಡಿಫೈನ್ಡ್ ಕ್ಯಾರೆಕ್ಟರ್, ಒಂದು ಒಳ್ಳೆ ಆರ್ಕ್ ಇದೆ, ಒಂದು ಪ್ರಾಪರ್ ಅಂದರೆ ಸ್ಪೇಸ್ ಇದೆ, ಒಂದು ಇಂಪಾರ್ಟೆನ್ಸ್ ಇದೆ ಆ ಕ್ಯಾರೆಕ್ಟರ್ಗೆ, ಆವಾಗ ನಮ್ಮ ಕೆಲಸ ಈಸಿ ಆಗುತ್ತೆ. ಬೇಸಿಕ್ಲಿ ನಾವು ಈಗ ಕ್ಯಾರೆಕ್ಟರ್ ಈ ಥರ ಎಲ್ಲ ಬಿಹೇವ್ ಮಾಡಿದೆ ಈ ಥರ ಎಲ್ಲ ಸಿಚುವೇಶನ್ಸಲ್ಲಿ, ಈಗ ನನ್ನ ಕೆಲಸ ಏನಂದರೆ ಆ ಕ್ಯಾರೆಕ್ಟರ್ ಈ ಥರ ಯಾಕೆ ಬಿಹೇವ್ ಮಾಡ್ತಿಲ್ಲ, ಅವ್ರ ಸೈಕಾಲಜಿ ಏನು, ಅದು ಯಾವಾಗಲೂ ಸ್ಕ್ರಿಪ್ಟಲ್ಲಿ ಇರಲ್ಲ, ಅದು ನಮ್ಮದು ಅದು ನಮ್ಮದು ಕೆಲವು ಹೋಮ್ವರ್ಕ್ ಮಾಡ್ತೀವಿ. ಅದು ಮೇ ಬಿ ಇಟ್ ಈಸ್ ವಾಟ್ ದ ಡೈರೆಕ್ಟರ್ ಥಾಟ್, ಮೇ ಬಿ ಇಟ್ ಇಸ್ ನಾಟ್ ವಾಟ್ ದ ಡೈರೆಕ್ಟರ್ ಥಾಟ್, ಬಟ್ ಬೇಸಿಕ್ಲಿ ಅದು ನನಗೆ ಹೆಲ್ಪ್ ಮಾಡುತ್ತೆ ಆ ಸೀನ್ಗೆ ಆ ಥರ ಪರ್ಫಾರ್ಮೆನ್ಸ್ ಕೊಡೋಕ್ಕೆ, ಆ ಥರ ಡೈರೆಕ್ಟರ್ಗೆ ಯಾವ ಥರ ಪರ್ಫಾರ್ಮೆನ್ಸ್ ಬೇಕು ಆ ಥರ ಕೊಡೋಕ್ಕೆ ನಂದು ಏನು ರೀಸನಿಂಗ್, ನನಗೆ ಒಂದು ಸ್ವಲ್ಪ ಇಂಟರ್ನಲೈಸ್ ಮಾಡಬೇಕಾಗಿದೆ. ಸೊ ದ್ಯಾಟ್ ಇಸ್ ಮೈ ಹೋಮ್ವರ್ಕ್. ಅದು ನಾನು ಮಾಡಿಕೊಂಡು ರಿಹರ್ಸಲ್ಸ್ಗೆ ಬರ್ತಿದ್ವಿ. ಆ್ಯಂಡ್ ದೆನ್ ರಿಹರ್ಸಲ್ಸಲ್ಲಿ ನಾವು ಫಿಗರ್ ಔಟ್ ಮಾಡ್ತೀವಿ ಹೆಂಗೆ ಈ ಸೀನ ಅಂದರೆ ನಮ್ಮದು ಈಗ ಈ ಫಿಲ್ಮಲ್ಲಿ ನಮ್ಮದು ಕೆಮಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ಆಯಿತು. ಸೊ ಹೌ ಟು ಕ್ರ್ಯಾಕ್ ದ್ಯಾಟ್, ನಮ್ಮ ಪರ್ಸ್ನಾಲಿಟೀಸಿನ ಹೆಂಗೆ ತರೋದು ಈ ಸೀನ್ಗೆ, ಹೆಂಗೆ ಪರ್ಫಾರ್ಮ್ ಮಾಡೋದು, ಸೊ ದ್ಯಾಟ್ ವಿ ಡೂ ಜಸ್ಟಿಸ್ ಟು ದ ಸೀನ್ ದ್ಯಾಟ್ ದ ಡೈರೆಕ್ಟರ್ ಹ್ಯಾಸ್ ರಿಟನ್. ಸೊ ಆ ಥರ ನಂದು ಕೆಲಸ ಇತ್ತು. ಎಷ್ಟು ಸಾರಿ ಕಾಲಿಡೋದು ಹೀರೋ ಹೀರೋಯಿನ್ಗೆಲ್ಲ ನಮ್ಗೇನೆ ಇರೋಟ ರಿವರ್ಸ್ ಆಗಿದೆಯಾ? ಈಗ ಫಸ್ಟ್ ಒಬ್ಬ ಫ್ರೆಂಡ್ಗೆ ಪ್ರಾಬ್ಲಮ್ ಬಂದ್ರೆ ಮಾಡೋದು ಇನ್ನೊಬ್ಬ ಫ್ರೆಂಡ್ಗೆ, ಇವ್ರು ನಿದ್ದೆ ಬರ್ತಿಲ್ಲ ಅಂದ್ರೆ ನನಗೆ ಪ್ರಾಬ್ಲಮ್ ಕೊಡೋದು, ಏನೇ ಇದ್ರು ನಾನು ಹೇಳೋದು, ಬಟ್ ನಾನು ಸೊಲ್ಯೂಷನ್ ತಗೊಳ್ಳಲ್ಲ. ಕೊನೆಗೇನು ಗೊತ್ತಾ, ಹುಡುಗಿ ಬಂದ ತಕ್ಷಣ ಫ್ರೆಂಡ್ ಬಿಟ್ಟು ಹೋಗ್ಬಿಡ್ತಾರೆ, ಅದಂತೂ ಸತ್ಯ. ಫ್ರೆಂಡ್ಸ್ ಅಡ್ವೈಸ್ ಕೊಡೋದೇ ವೇಸ್ಟ್, ನೀವೇ ತಗೊಳ್ಳೋದು. ಹುಡುಗಿ ಬಂದು ಹೇಳ್ಬಿಟ್ರೆ ಫ್ರೆಂಡ್ಸ್ ಎಲ್ಲ ಬಿಟ್ಬಿಡ್ತಾರೆ. ಬಟ್ ಏನಂದ್ರೆ ಒಬ್ಬ ನಿರ್ದೇಶಕ ಬರೆದಂತಹ ಕತೆ ಆ ನಿರೂಪಣೆ ಜೊತೆಗೆ ಒಂದಷ್ಟು ಇಂಪ್ಲಿಮೆಂಟ್ ಅಂತ ಬಂದಾಗ ಅದು ಸೆಟಲ್ ಆಗ್ತಾ ಇರುತ್ತೆ. ಇವನ್ ರೈಟಿಂಗಲ್ಲಿ ಕೂಡ ಒಂದು ಸಣ್ಣ ಚೇಂಜಸ್ ಆಗ್ತಾ ಇರುತ್ತೆ. ಆ ಥರದ ಚೇಂಜಸ್ ಏನೇನು ಮಾಡಿದ್ರಿ? ನಾನು ಚೇಂಜಸ್ ಅಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳ್ದಂಗೆ ರಿಹರ್ಸಲ್ ಟೈಮಲ್ಲಿ ಸುಮಾರು ಒಂದಿಷ್ಟು ರಿಹರ್ಸ್ ಮಾಡ್ತಾ ಇರ್ಬೇಕಾದ್ರೆ ಆಕ್ಷನ್ ರಿಯಾಕ್ಷನ್ ಅಲ್ಲಿ ಏನೋ ಒಂದು ಚೆನ್ನಾಗಿ ಸಿಗುತ್ತೆ. ಸೊ ಆ ತರ ಚೇಂಜಸ್ ಏನಿದೆ ಅದನ್ನ ಮಾಡ್ತೀವಿ. ಆಮೇಲೆ ಸೆಟ್ ಅಲ್ಲಿ ಶ್ರೀವತ್ಸ ಅದ್ ಹೇಳ್ಬೇಕಂತ ಹೇಳಿದ್ರೆ, ನಾನು ಎಷ್ಟೊಂದು ಡೈಲಾಗ್ ಏನು ಬರ್ದಿರ್ಲಿಲ್ಲ. ಅವ್ರಿಗೆ ಸಿಚುವೇಶನ್ ಬರ್ದಿರ್ತೀವಿ. ಈ ಪಂಚ್ ಡೈಲಾಗ್ ಗಳೆಲ್ಲ ಏನ್ ಇದೆ ಅಲ್ಲ, ಒಂದಿಷ್ಟು ನಮ್ ಡೈಲಾಗ್ ರೈಟರ್ ತ್ರಿಲೋಕ್ ತ್ರಿವಿಕ್ರಮ್ ಎಲ್ಲ ಬರ್ದಿದ್ರು. ಬಟ್ ಆ ಪಂಚ್ ಡೈಲಾಗ್ ನ ತಗೊಂಡು ಅವ್ರದೇ ರೀತಿ ಪ್ರೆಸೆಂಟ್ ಮಾಡಿ ಅದಕ್ಕೆ ಏನೋ ಒಂದು ಅಡಿಷನ್ ಮಾಡ್ತಾರೆ. ಅದೇನಿದೆ ಆ ಸ್ಪಾಂಟೇನಿಯಸ್ ಆಗಿ ಆ ಕಾಮಿಕಲ್ ಟೈಮ್ ತಗೊಂಡ್ಬರೋದೇನೆ, ಸ್ಪಾಂಟೇನಿಯಸ್ ಆಗಿ ಜನ ನಗ್ಸೋದೇನಿದೆ, ಆ ತರ ಟ್ಯಾಲೆಂಟ್ ತುಂಬಾ ಕಮ್ಮಿ ಜನಕ್ಕೆ ಇರೋದು. ಕಾಮಿಡಿ ತುಂಬಾ ಕಷ್ಟ ಮಾಡೋದು, ತುಂಬಾ ಕಷ್ಟ. ಅದ್ ನಮ್ ಇಂಡಸ್ಟ್ರಿನಲ್ಲಿ ಇವಾಗ ಸಾಧು ಕೋಕಿಲಾ ಸರ್ ಆಗ್ಲಿ, ಆಮೇಲೆ ಒಂದಿಷ್ಟು ಗಣ್ಯರಾಗ್ಲಿ ಅವ್ರು ಮಾತ್ರ ಮಾಡಕ್ಕಾಗೋದು. ಶ್ರೀವತ್ಸ ಆ ರೀತಿನಲ್ಲಿ ನನಗೆ ಈಸ್ ಒನ್ ಆಫ್ ದ ಬೆಸ್ಟ್ ಪೀಪಲ್ ವಿತ್ ಕಾಮಿಕ್ ಟೈಮ್ ದ ರೀಸೆಂಟ್ ಟೈಮ್. ಇವಾಗಂತೂ ಕರೆಂಟ್ಲಿ ಐ ಥಿಂಕ್ ಕಾಮಿಡಿ ಅಂತ ಬಂದ್ರೆ ನನಗೆ ನಾನು ಇವ್ರದ್ದು ನೋಡೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಸೋ ಕ್ವಿಕ್. ನನಗೆ ಒಂದು 2 ಸೀನ್ ಮಾಡಿದ್ದೆ ಅವ್ರ ಜೊತೆ. ಸೊ ಒಂದು ಸೀನ್ ಮಾಡಿದ್ಮೇಲೆ ಒಂದು ಫಸ್ಟ್ ಸೆಕೆಂಡ್ ಡೇ ಶೂಟ್ ಆದಮೇಲೆ ಒಂದು ಆಲ್ಮೋಸ್ಟ್ ಕಪಲ್ ಆಫ್ ವೀಕ್ಸ್ ಲೇಟರ್ ಇನ್ನೊಂದು ಸೀನ್ ಇತ್ತು. ಆದರೆ ಏನಾಯ್ತು ಅಂದರೆ ಅವ್ರಿಗೆ ಸೇಮ್ ಶರ್ಟ್, ನಾನು ಫಸ್ಟ್ ಡೇ ಮೀಟ್ ಮಾಡಿದಾಗ ಯಾವ ಶರ್ಟ್ ಹಾಕಿದ್ರು ಅದೇ ಆ ಬೇರೆ ಸೀನ್ಗೂ ಅದೇ ಹಾಕಿದ್ರು. ಸೊ ನಾನು ನಿಮ್ಗೆ ನೆನಪಿದೆ ಅದು. ಸೊ ಮಾಂಟಾಜಲ್ಲಿ. ಸೊ ನಾನು ಬಂದ ತಕ್ಷಣ ನಾನು ಅವ್ರ ಹತ್ರ ಕೇಳಿದೆ, ನಾನು ಲಾಸ್ಟ್ ಟೈಮ್ ಕೂಡ ಇದೇ ಶರ್ಟ್ ಹಾಕಿದೆ, ಅದು ಕ್ಯಾಮ್ರಾ ಹಿಂದೆ. ಸೊ ಅವ್ರಿಗೆ ಹೌದು ಅಂತ ಹೇಳಿದ್ರು. ಸೊ ಸೀನ್ ಬಂದ ತಕ್ಷಣ ಅವರು ಸೇಮ್ ಶರ್ಟ್ ಅಂತ ಅವ್ರು ಇಮಿಡಿಯೇಟ್ಲಿ ಅವ್ರಿಗೆ ನನಗೆ ಎಷ್ಟು ನಗು ಬರ್ತದ್ದು ಅಂದರೆ ಸೀನಲ್ಲಿ ಆ್ಯಕ್ಚುಲಿ ನಗಬೇಕಿತ್ತು, ನ್ಯಾಚುರಲ್ ಆಗಿ ಬಂತು. ಅದ್ರ ಅಷ್ಟು ಒಳ್ಳೆ, ಅಷ್ಟು ಇಮಿಡಿಯೇಟ್ ಆಗಿ ಏನು ಇನ್ಪುಟ್ ಎಲ್ಲ ತಗೋದು, ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಎಷ್ಟು ನಗ್ದಿದ್ರು ಅಂದ್ರೆ ಇಬ್ರು ಏನೇನೋ ಹೇಳ್ತಿದ್ದಾರೆ, ನನ್ ತುಂಬಾ ನಗು ಬಂತು. ಈ ಪಾಯಿಂಟಲ್ಲಿ ಸರ್ ಸಾಧು ಕೋಕಿಲ ಅವ್ರ ಬಗ್ಗೆ ಹೇಳಿದ್ರು. ಸಾಧು ಕೋಕಿಲ ಸರ್ ಆಗಿರ್ಬೋದು, ಶರಣ್ ಅವರಾಗಿರ್ಬೋದು, ಕೋಮೋದರ್ ಆಗಿರ್ಬೋದು, ಅಂದರೆ ಬುಲೆಟ್ ಪ್ರಕಾಶ್ ಅವರಾಗಿರ್ಬೋದು. ಅಂದರೆ ಯುವರಾಜ್ ಭಟ್ರು ಹೇಳಿದ ಒಂದು ಮಾತು ನಂಗೆ ನೆನಪಾಯ್ತಲ್ಲಿ, ಒಬ್ಬ ಕಮಿಡಿಯನ್ ಹೇಗೆ ತನ್ನ ಗ್ರಾಫ್ ಮೀರ್ ಆ್ಯಕ್ಟ್ ಮಾಡ್ತಾನೆ ಅಂತಂದರೆ, ಯಾವುದೋ ಒಂದು ಸಿಚುವೇಷನಲ್ಲಿ ಆ್ಯಕ್ಟ್ ಮಾಡ್ತಾ ಯಾವುದೋ ಒಂದು ವಸ್ತು ಕೆಳಗೆ ಬೀಳುತ್ತೆ, ಆ್ಯಕ್ಚುಲಿ ಕೆಳಗೆ ಬೀಳುತ್ತದೆ ಶಾರ್ಟಲ್ಲಿ. ಕೆಳಗೆ ಬಿದ್ದಿರೋ ಆ ವಸ್ತುನ ಎತ್ತಿ ಇಡೋದ್ರ ಮೂಲಕನೂ ಒಂದೇನೋ ಕನೆಕ್ಟಿವಿಟಿನ ಫೀಲ್ ಮಾಡಿ ಜನಕ್ಕೆ ಎಂಟರ್ಟೈನ್ ಮಾಡ್ತಾರೆ. ದಟ್ಸ್ ಕಾಲ್ಡ್ ಸಿಚುವೇಶನಲ್ ಸೆನ್ಸ್ ಅಂತಾರಂತ. ಅದಕ್ಕೆ ಆ ಸಿಚುವೇಶನ್ಗೆ ಆ ಸೆನ್ಸನ್ನ ಅಪ್ಲೈ ಮಾಡುವಂಥದ್ದು. ಇದು ಸ್ಪೆಷಲಿ ಅವಕಾಶ ಸಿಗೋದು ಕಮಿಡಿಯನ್ಸ್ಗೆ.
ಹೌದು ಅದನ್ನ ಫುಲ್ಫಿಲ್ ಮಾಡೋಕ್ಕೆ ಫ್ರೇಮ್ ತುಂಬ ಓಡಾಡ್ತಿರ್ತಾರೆ, ಬಟ್ ಎಲ್ಲವೂ ಮಜಾ ಕೊಡ್ತಾ ಇರುತ್ತೆ ಜನಕ್ಕೆ ತುಂಬಾ ನ್ಯಾಚುರಲ್ ಆಗಿ ಕನೆಕ್ಟ್ ಆಗುತ್ತೆ ಅಲ್ವಾ. ನನಗೆ ತುಂಬಾ ಹೀರೋಗಳಿಗೆ ಫ್ರೆಂಡ್ ಆಗ್ತೀನಿ, ಬಟ್ ಕ್ಯಾರೆಕ್ಟರ್ ಒಂದೇ ತರ ನಾನು ಮಾಡಬಹುದು, ಬಟ್ ನನ್ನ ಫ್ಲೇವರ್ ಇದ್ದೇ ಇರುತ್ತೆ ಅಲ್ವಾ. ಬಟ್ ಅಲ್ಲಿ ಏನಾದ್ರು ಡಿಫ್ರೆಂಟ್ ಮಾಡ್ಬೋದಾ, ಬೇರೆ ಆಗ್ಬೋದಾ ಅಂತ ಅದು ಜನ ಕನೆಕ್ಟ್ ಆಗ್ಬೇಕು. ನಿಜ ನಿಜ. ಬಟ್ ತುಂಬಾ ಜನ ನನಗೆ ಹೇಳೋದು ಅದೇ, ಅಂದ್ರೆ ಈ ತರ ಗ್ಯಾಂಗ್ ಅಲ್ಲಿ ನಿಮ್ ತರ ಒಬ್ಬ ಫ್ರೆಂಡ್ ಇರ್ತಾನೆ, ಎಸ್ ಎಸ್ ನನ್ನ ಫ್ರೆಂಡ್ ಒಬ್ಬ ಹಿಂಗೆ ಆಡೋದು, ಪಕ್ಕದ ನೀವು ಹಿಂಗೆ ಆಡೋದು, ನನ್ನ ತಮ್ಮ ಹಿಂಗೆ ಆಡೋದು, ಅದು ಬಹಳ ಖುಷಿ ಆಗುತ್ತೆ ಅಲ್ವಾ. ಪ್ರವೀರ್ಗೆ ತುಂಬ ಇನ್ಸ್ಪೈರಿಂಗ್ ವಿಷಯಗಳು ಯಾವ್ದು? ಫಾರ್ ಎಕ್ಸಾಂಪಲ್ ನೀವು ಆ್ಯಕ್ಚುಲಿ ಒಳ್ಳೆ ಡ್ಯಾನ್ಸರ್ ಕೂಡ, ಡಾನ್ಸ್ ಅಂತ ಬಂದಾಗ ನಿಮಗೆ ಒಂದಷ್ಟು ಹೀರೋಗಳು ಇಂಡೈರೆಕ್ಟಾಗಿ ನಿಮ್ಮನ್ನು ಪ್ರೇರಣೆ ಮಾಡಿರ್ತಾರೆ, ಆ ಥರದ್ದು. ಡೆಫಿನೆಟ್ಲಿ ಪುನೀತ್ ಸರ್ ಗ್ರೇಟ್ ಎಕ್ಸಾಂಪಲ್. ಅವರು ಡ್ಯಾನ್ಸ್ ಇವಾಗ ಸುಮಾರು ಸಾಂಗ್, ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಇವಾಗ ಜಾಕಿ ಸಾಂಗ್ ಹಾಕ್ತಾರೆ, ಜಾಕಿ ಸಾಂಗ್ಗೆ ನಾನು ಫಸ್ಟು ಡ್ಯಾನ್ಸ್ ಮಾಡೋದು. ಸೊ ವೆರಿ ಇನ್ಸ್ಪೈರಿಂಗ್. ಇವಾಗ ಹೊಸದಾಗಿ ಯುವ ರಾಜ್ಕುಮಾರ್ ಸರ್ ಅವರು ಬಂದಿದ್ದಾರೆ, ಮತ್ತು ಕಿರೀಟಿ ಅವರು ಬಂದಿದ್ದಾರೆ. ಸೊ ಎಲ್ಲ ಒಳ್ಳೊಳ್ಳೆ ಎಕ್ಸಾಂಪಲ್ ಸೆಟ್ ಮಾಡ್ತಿದ್ದಾರೆ. ಸೊ ನಾನು ನನ್ನ ದಾರಿಯಲ್ಲಿ ಇವಾಗ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀವಿ, ಸ್ಲೀಪ್ಲೆಸ್ ಆಂಥಮ್ ಅಂತ. ಸೊ ತುಂಬ ಖುಷಿ ಇದೆ ಸರ್. ಜಾಕಿ ಎಷ್ಟು ಕಾಡುತ್ತೆ ಪ್ರವೀರ್ಗೆ? ಜಾಕಿ ಸಿನಿಮಾ ಅಪೂರ್ಣ ಆ ಸ್ಟೆಪ್ಸ್ ಎಷ್ಟು ಕಾಡುತ್ತೆ, ಎಷ್ಟು ನೀವು ಆನ್ ಮಾಡುತ್ತೆ? ಸಿಕ್ಕಾಪಟ್ಟೆ ಹಾಂಟ್ ಮಾಡಿ ಸರ್. ಪುನೀತ್ ಸರ್ ನಾನು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ವಿ. ಸೊ ಇದು ಮಜಾ. ಎಸ್ ಪ್ಲೀಸ್. ಹಾಂ. ಸೊ ಪುನೀತ್ ಸರ್ ಒಳ್ಳೊಳ್ಳೆ ಅಡ್ವೈಸಸ್ ಕೊಡ್ತಿದ್ರು. ಅವ್ರು ಶೇರ್ ಮಾಡ್ತಿದ್ದು ಅಡ್ವೈಸಸ್ ಆಗಿರಲಿ, ಅವ್ರ ಶೂಟಿಂಗ್ ಸೆಟ್ ಎಕ್ಸ್ಪೀರಿಯನ್ಸಸ್ ಆಗಿರಲಿ, ನಮ್ಮನ್ನೆಲ್ಲ ತುಂಬ ಗ್ರೌಂಡೆಡ್ ಆಗಿ ಫೀಲ್ ಮಾಡಿಸುತ್ತೆ, ತುಂಬ ಹಂಬಲ್ ಆಗಿರಬೇಕು ಅಂತ ಅನ್ಸುತ್ತೆ. ಅವ್ರ ಜಿಮ್ಮಲ್ಲೂ ಅಷ್ಟೇ ಯಾರಿಗೂ ಅಂದರೆ ಆಟಿಟ್ಯೂಡ್ ಅಂತ ಏನೂ ಇರಲಿಲ್ಲ, ಎಲ್ಲರಿಗೂ ಹಾಯ್ ಅಂತ ತುಂಬ ಹಂಬಲ್ ಆಗಿ ಎಲ್ಲರನ್ನೂ ಮಾತಾಡಿಸ್ತಾ ಎಲ್ಲ ಖುಷಿಯಾಗಿರ್ತಿದ್ರು. ಅದನ್ನ ನೋಡ್ತಿದ್ರೆ ನಾವು ಕಲಿಬೇಕು, ಈ ಥರ ಇರಬೇಕು, ಈ ಥರ ಅವ್ರ ಥರ ಆಗಬೇಕು ಅಂತ ಅನಿಸ್ತಿತ್ತು. ಸೊ ದಟ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕ್ವಾಲಿಟಿ. ವೆರಿ ಟ್ರೂ, ವೆರಿ ಟ್ರೂ. ತುಂಬ ಸೆನ್ಸಿಬಲ್ ಅಂತ ಪಾಯಿಂಟು.